Welcome to Mathematics Tutor, where math becomes simple and easy. Please like, share, and subscribe. ನೋಡ್ಕೊಳ್ಳಿ ಕ್ವಶನ್. ಇನ್ ಎ ಸಿಟಿ ಎ 20% ಆಫ್ ರ್ಯಾಂಡಮ್ ಸ್ಯಾಂಪಲ್ ಆಫ್ 900 ಸ್ಕೂಲ್ ಬೈಸ್. ಅಂದ್ರೆ ಸಿಟಿ ಎ ಅಲ್ಲಿ 20% ಇದೆ ಅಲ್ಲ, ರ್ಯಾಂಡಮ್ ಸ್ಯಾಂಪಲ್ ಆಫ್ 900 ಸ್ಕೂಲ್ ಬೈಸ್. ಅಂದ್ರೆ 900 ಸ್ಕೂಲ್ ಬೈಸ್ ಸ್ಯಾಂಪಲ್ ಸೈಜು 900 ಏನ್ ಬಂದು 20% ಬಂದು ಹ್ಯಾಡ್ ಎ ಸರ್ಟೆನ್ ಸ್ಲೈಡ್ ಡಿಫೆಕ್ಟ್. ಅರ್ಥ ಆಗ್ತಿದೆಯಾ? ಸ್ಲೈಡ್ ಡಿಫೆಕ್ಟ್ ಇದೆ ಅಂತ. ಸರ್ಟೆನ್ ಅಂದ್ರೆ ಒಂದ್ ಯಾವ್ದಾದ್ರು ಡಿಫೆಕ್ಟ್ ಇದೆ ಅಂತ. ಇನ್ ಅದರ್ ಸಿಟಿ ಬಿ ಅದೇ ಸೇಮ್ ಡಿಫೆಕ್ಟ್ 18.5% ಇದೆ ಔಟ್ ಆಫ್ 1600 ಸ್ಕೂಲ್ ಬೈಸ್ ಸಿಟಿ ಬಿ. ಅರ್ಥ ಆಗ್ತಿದ್ಯಾ? ಇದು ಒಂದು ನೋಡಿ ಪ್ರಪೋರ್ಷನ್ಸ್ ಅಂತ. ಇದು ಅರ್ಥ ಆಗ್ತಿದ್ಯಾ? ಅಂದ್ರೆ ಇಷ್ಟರಲ್ಲಿ ಇಷ್ಟು ಅಂದ್ರೆ ಅದು ಪ್ರಪೋರ್ಷನ್ಸ್ ಆಗುತ್ತೆ. ಗೊತ್ತಾಗ್ತಿದ್ಯಾ? 900 ಅಲ್ಲಿ 200, 200 ಅಲ್ಲಿ ಅಂದ್ರೆ 900 ಅಲ್ಲಿ 100, ಈ ತರ ಟೋಟಲ್ 900 ಅಲ್ಲಿ 100, ಟೋಟಲ್ 800 ಅಲ್ಲಿ 200. ಇದಕ್ಕೆಲ್ಲ ಪ್ರಪೋರ್ಷನ್ಸ್ ಅಂತ ಹೇಳೋದು. ಗೊತ್ತಾಗ್ತಿದ್ಯಾ? 20% ಆಫ್ 900 ಅಂದ್ರು ಅದು ಒಂದು ಪ್ರಪೋರ್ಷನ್. ಅರ್ಥ ಆಗ್ತಿದ್ಯಾ? 20% ಆಫ್ 900 ಅಂದ್ರೆ ಹೆಂಗ್ ಬರುತ್ತೆ ಹೇಳಿ? ಕ್ಯಾಲ್ಕುಲೇಟ್ ಮಾಡಿದ್ರೆ 20% ಇಂಟು 900 ಹೊಡಿಬೇಕು. ತೋರಿಸ್ಕೊಡ್ತೀನಿ ನೋಡಿ. 20% ಇಂಟು 900 ಅಂದ್ರೆ 180 ಔಟ್ ಆಫ್ 900. ಅದು 180 ಔಟ್ ಆಫ್ 900 ಕೊಡೋ ಬದಲು ಅವರು ಡೈರೆಕ್ಟ್ ಆಗಿ 20% ಆಫ್ 900. ಗೊತ್ತಾಗ್ತಿದೆಯಾ? ಈಗ ನೋಡಿ ಪ್ರಪೋರ್ಷನ್. ಇದು ನೋಡಿ ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸ್ ಫಾರ್ ಡಿಫರೆನ್ಸ್ ಇನ್ ಪ್ರಪೋರ್ಷನ್ ಪ್ರಾಬ್ಲಮ್. ಗೊತ್ತಾಗ್ತಿದೆಯಾ? ಇದನ್ನ ಯಾವ ತರ ಮಾಡೋದು ನೋಡಿ. ಪ್ರಪೋರ್ಷನ್ಸ್ ಕೊಟ್ರೆ ಜ್ಞಾಪಕ ಇಟ್ಕೊಳ್ಳಿ, ಮೇನ್ ಇಲ್ಲಿ ಕಾನ್ಸೆಪ್ಟ್ ಬರೋದು ಒನ್ ಟೇಲ್ ಟೆಸ್ಟ್, ಟೂ ಟೇಲ್ ಟೆಸ್ಟ್. ಅರ್ಥ ಆಗ್ತಿದೆಯಾ? ಟೂ ಟೇಲ್ ಟೆಸ್ಟ್ ಯಾವಾಗ ಯೂಸ್ ಮಾಡಿ ಅಂದ್ರೆ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರಪೋರ್ಷನ್ ಸಿಗ್ನಿಫಿಕೆಂಟ್ ಆರ್ ನಾಟ್ ಅಂತ ಕೇಳ್ತಾರೆ. ಅರ್ಥ ಆಗ್ತಿದ್ಯಾ? ಅಷ್ಟು ಕೇಳಿದ್ರೆ ಅದು ಟೂ ಟೇಲ್ ಟೆಸ್ಟ್. ಗ್ರೇಟರು, ಲೆಸ್ಸರು, ಡಿಕ್ರೀಸ್, ಇನ್ಕ್ರೀಸ್ ಆ ತರ ಕೇಳಿದ್ರೆ ಒನ್ ಟೇಲ್ ಟೆಸ್ಟ್. ಗೊತ್ತಾಗ್ತಿದ್ಯಾ? ಇಲ್ಲಿ ಏನಿಲ್ಲ, ಝೆಡ್ ಮಾಮೂಲಿ ಫೈಂಡ್ ಮಾಡ್ಬೇಕು. ಟೂ ಟೇಲ್ ಟೆಸ್ಟ್ ಇರ್ಲಿ, ಒನ್ ಟೇಲ್ ಟೆಸ್ಟ್ ಇರ್ಲಿ. ಆದ್ರೆ ಲಾಸ್ಟ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನಿರುತ್ತೆ ಅದು ಡಿಫರೆಂಟ್ ಇರುತ್ತೆ ಫಾರ್ ಒನ್ ಟೇಲ್ ಟೆಸ್ಟ್ ಮತ್ತೆ ಟೂ ಟೇಲ್ ಟೆಸ್ಟ್. ಗೊತ್ತಾಗ್ತಿದ್ಯಾ? ಈಗ ಫಸ್ಟ್ ಝೆಡ್ಗೆ ಫಾರ್ಮುಲಾ ಬಂದು P1 - P2 ಡಿವೈಡೆಡ್ ಬೈ ರೂಟ್ ಆಫ್ P ಇಂಟು Q ಇಂಟು 1/n1 ಪ್ಲಸ್ 1/n. ಇದು ಫಾರ್ಮುಲಾ. ಇದು P1 ಅಂದ್ರೆ ಸ್ಯಾಂಪಲ್ ಪ್ರಪೋರ್ಷನ್ 1, ಇದು ಸ್ಯಾಂಪಲ್ ಪ್ರಪೋರ್ಷನ್ ಆಫ್ ಸ್ಯಾಂಪಲ್ 2. ಗೊತ್ತಾಗ್ತಿದೆಯಾ? P2 ಅಂತ. ಈಗ ಇಲ್ಲಿ ಪಿಗೆ ಫಾರ್ಮುಲಾ, ಪಿನ ಫೈಂಡ್ ಮಾಡೋ ಫಾರ್ಮುಲಾ N1 P1 ಪ್ಲಸ್ N2 P2 ಡಿವೈಡೆಡ್ ಬೈ N1 ಪ್ಲಸ್ N2. ಮತ್ತೆ ಕ್ಯೂಗೆ ಫಾರ್ಮುಲಾ 1 - P. ಅರ್ಥ ಆಗ್ತಿದೆಯಾ? ಈಗ ಇದು ಪಿ ಆಯ್ತು, ಕ್ಯೂ ಆಯ್ತು. ಈಗ ನೆಕ್ಸ್ಟ್ ಬಂದು ನೀವು ಪಿ ಕ್ಯೂ ಎರಡು ಫೈಂಡ್ ಮಾಡಿದ್ಮೇಲೆ ಝೆಡ್ ಸಿಗುತ್ತೆ. ಇಲ್ಲಿ P1 P2 ಪಿ ಕ್ಯೂ N1 N2 ಹಾಕಿದ್ರೆ ನಿಮಗೆ ಝೆಡ್ ಸಿಗುತ್ತೆ. ಈ ಝೆಡ್ ವ್ಯಾಲ್ಯೂ ಇದೆಯಲ್ಲ ಟೂ ಟೆಲ್ ಟೆಸ್ಟ್ ಇರೋದು. ಟೂ ಟೆಲ್ ಟೆಸ್ಟ್ಗೆ ಜ್ಞಾಪಕ ಇಟ್ಕೊಳ್ಳಿ, ಎರಡು ವ್ಯಾಲ್ಯೂ ಬರುತ್ತೆ. ಒಂದು 5%, ಒಂದು 1%. ಅರ್ಥ ಆಗ್ತಿದ್ಯಾ? 5%ಗೆ ಜ್ಞಾಪಕ ಇಟ್ಕೊಳ್ಳಿ 1.96 ಮೈನಸ್ ಟೂ ಟೇಲ್ ಟೆಸ್ಟ್ ಅಂದ್ರೆ ನೋಡಿ ಎರಡು ಟೇಲ್ ಇದೆ ಅಂತ, ಎರಡು ಬಾಲ ಇದೆ ಕರ್ವಲ್ಲಿ. ಒನ್ ಟೇಲ್ ಟೆಸ್ಟ್ ಅಂದ್ರೆ ಒಂದ್ ಬಾಲ ಆ ತರ. ಇದು 5%ಗೆ. ಅದೇ 2%ಗೆ ನಾನು ಇಲ್ಲೇ ಬರ್ಕೊಡ್ತೀನಿ. ಸಾರಿ, 1%ಗೆ ಇದು 5%, 2.58 1%. ಇದು -2.5 ಇರುತ್ತೆ, ಇದು ಈ ವ್ಯಾಲ್ಯೂ. ಅರ್ಥ ಆಯ್ತಲ್ವ? ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲಿ ಸಪ್ರೇಟ್ ಇದು 5% ಅನ್ಕೊಳ್ಳೋಣ, 1% ಇಲ್ಲಿ ಬರ್ಕೊಡ್ತೀನಿ. ಇಲ್ಲಿ ನೋಡಿ 1%ಗೆ ಸ್ವಲ್ಪ ಈ ಕಡೆ ಇರುತ್ತೆ, ಅದಕ್ಕೆ ಅದು 2.58 ಇರುತ್ತೆ ವ್ಯಾಲ್ಯೂ. ಇಲ್ಲಿ 2.58 ಇದು ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸುಮ್ಮನೆ ರಫ್ ಆಗಿ ಹಾಕ್ತೀನಿ, ಜಾಸ್ತಿ ತಲೆ ಕೆಡಿಸ್ಕೊಂಡು. ಈಗ
ಈ ವ್ಯಾಲ್ಯೂಸ್ ಗಳು ಇಂಪಾರ್ಟೆಂಟ್ ಅಷ್ಟೇ. ಟೋಟಲ್ ಟೆಸ್ಟ್ ಅಲ್ಲಿ ಇದು 1%ಗೆ, ಇದು 5%. ನೀವು ಚೆಕ್ ಮಾಡ್ಬೇಕಾಗಿರೋದು ಏನಂದ್ರೆ ಝೆಡ್ ವ್ಯಾಲ್ಯೂನ ಇದಕ್ಕೆ ಚೆಕ್ ಮಾಡ್ಬೇಕಷ್ಟೇ. ಅರ್ಥ ಆಯ್ತಲ್ವಾ? ಈಗ ಪ್ರೊಸೀಜರ್ ಯಾವ ತರ ಅಂದ್ರೆ ಫಸ್ಟ್ ನಲ್ ಹೈಪಾಥಿಸಸ್ ನ ಬರಿಬೇಕು. ನಲ್ ಹೈಪಾಥಿಸಸ್ ಇದಕ್ಕೆ ಹೆಚ್ ನಾಟ್ ಅಂತೀವಿ. ಸಸ್ ದಟ್ ನಲ್ ಹೈಪಾಥಿಸಸ್ ಯಾವಾಗ್ಲೂ ನೀವು P1 is equal to P2 ಅಂತ ಬರೀಬಹುದು. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಇಷ್ಟು ಬರೀರಿ ಸರ್. ಸಿಗ್ನಿಫಿಕೆಂಟ್ ಆಲ್ಟರ್ನೇಟಿವ್ ಹೈಪಾಥಿಸಸ್ ಮೇನ್ 2 ಟೆಲ್ ಟೆಸ್ಟ್ 1 ಟೆಲ್ ಟೆಸ್ಟ್ಗೆ ನಿಮ್ಗೆ ಗೊತ್ತಾಗದು ಯಾವ ತರ ಅಂದ್ರೆ ಆಲ್ಟರ್ನೇಟಿವ್ ಹೈಪಾಥಿಸಸ್ ಇಂದ. ಇಲ್ಲಿ 2 ಟೆಲ್ ಟೆಸ್ಟ್ ನಾಟ್ ಈಕ್ವಲ್. ಆಲ್ಟರ್ನೇಟ್ ಗ್ರೇಟರ್ ಲೆಸರ್ ಬಂದ್ರೆ 1 ಟೆಲ್ ಟೆಸ್ಟ್ ಅದು ಆಗಿರುತ್ತೆ ಹೈಪಾಥಿಸಸ್. ಅದ್ರ ಡಿನೋಷನ್ H1 such that B1 not equal to B2. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ ಗಿವನ್ ಡೇಟಾ ಬರ್ಕೊಳ್ಳೋಣ. ಏನು P1 ಕೊಟ್ಟಿದ್ದಾರೆ ಎಷ್ಟು 20%. 20% ಅಂದ್ರೆ 20% ನ ಮಾಡಕ್ ಕೆಲ್ಸಲಿ 20% ಹೊಡೀರಿ ಬಂದ್ಬಿಡ್ತಾರೆ. 20 shift to close, shift to open. 0.2. 20% ಅಂದ್ರೆ 0.2. N1 ಸ್ಯಾಂಪಲ್ ಸೈಜ್ ಬಂದು 900. P2 18.5%. ಅದೇ ತರ ಮಾಡಿದ್ರೆ 18.5%. 18.5% ಅಂದ್ರೆ 0.185. N2 ಬಂದು 1600. P1 ಆಯ್ತು, P2 ಆಯ್ತು. ಈಗ ಇಲ್ಲಿ P1 P ನ ಫೈಂಡ್ ಮಾಡೋಣ ಕ್ಯಾಪಿಟಲ್. ಇಲ್ಲಿ P ಗೆ ಫಾರ್ಮುಲಾ N1 P1 plus N2 P2 divided by N1 plus N2. N1 ಎಷ್ಟು 900, P1 ಎಷ್ಟು 0.2, N2 ಎಷ್ಟು 1600, P2 0.185, 900 plus 1600. ಇದನ್ನ ಮಾಡಿದ್ರೆ ಕ್ಯಾಲ್ಸಿಲಿ 900 into 0.2 plus 1600 into 0.18 divided by 900 plus 1600. ಆನ್ಸರ್ ಬಂದು 0.1904. ಈಗ P ಆದ್ಮೇಲೆ Q ನ ಫೈಂಡ್ ಮಾಡ್ಬೇಕು. Q ಅಂದ್ರೆ 1 minus P. 1 minus 0.1904. 1 minus 0.1904 ಮಾಡಿದ್ರೆ 0.8096. ಈಗ Q ಆಯ್ತು. Q ಆದ್ಮೇಲೆ ನೀವೇನ್ ಮಾಡ್ಬೇಕು? Z ನ ಫೈಂಡ್ ಮಾಡು. Z ಗೆ ಫಾರ್ಮುಲಾ Z is equal to P1 minus P2.
of P into Q 1 by N1 plus 1 by ಇಲ್ಲಿ P1 ಅಂದ್ರೆ ಏನು 0.2 minus P2 ಅಂದ್ರೆ ಏನು 0.185 root of P ಅಂದ್ರೆ ಏನು 0.1904 Q ಅಂದ್ರೆ ಏನು 0.8096 1 by N1 ಅಂದ್ರೆ ಏನು 900 plus 1 by 1600 ಇದನ್ನ ಕ್ಯಾಲ್ಸಿಲಿ ಹೆಂಗಿದೆ ಹಂಗೆ ಟೈಪ್ ಮಾಡಿ ನಿಮ್ಗೆ Z ವ್ಯಾಲ್ಯೂ ಸಿಗುತ್ತೆ 0.2 minus 0.185 root of 0.1904 0.8096 1 by 900 plus 1 by 1600 0.9169 Z ವ್ಯಾಲ್ಯೂ ಬಂತು ಈ Z ವ್ಯಾಲ್ಯೂ ಏನಿದೆ ಯಾವ್ದಕ್ಕಿಂತ ಕಡಿಮೆ ಇದೆ ಲೆಸ್ ದ್ಯಾನ್ ಈಗ ನೋಡಿ 5% ನೋಡ್ಬೇಕು 5% ಬಂದು 1.96 ಅಂದ್ರೆ 1.96 ಗಿಂತ ಕಡಿಮೆ ಇದೆ therefore the null hypothesis accepted ಕಡಿಮೆ ಬಂದ್ರೆ null hypothesis ನ accept ಮಾಡ್ಕೋಬೇಕು ಇಲ್ಲಿ null hypothesis ಏನು there is no significant difference ಅದು accept ಮಾಡ್ಕೋಬೇಕು ಡಿಫರೆನ್ಸ್ ಇಲ್ಲ ಅಂತ ಗೊತ್ತಾಗ್ತಿದೆಯಾ ಸಿಂಪಲ್ the null hypothesis is accepted at 5% level of significance. Hence, there is no significant difference in the proportion. ಇಷ್ಟು ಪಡೆದ್ರೆ ಸಾಕು ನೋಡಿ ಫಸ್ಟ್ ಏನ್ ಮಾಡ್ಬೇಕು Z ವ್ಯಾಲ್ಯೂನ ಫೈಂಡ್ ಮಾಡ್ಬಿಟ್ಟು Z ವ್ಯಾಲ್ಯೂ 1.96 ಗಿಂತ ಕಡಿಮೆ ಇದ್ರೆ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ಬರ್ಕೊಳ್ಳಿ ಅಷ್ಟೇ ಗೊತ್ತಾಯ್ತಲ್ವಾ ಜ್ಞಾಪಕ ಇಟ್ಕೊಳ್ಳಿ ನೀವು ಸಿಂಪಲ್ ಆಗಿ ಮಾಡ್ಬೇಕಾಗಿರೋದು ಏನಂದ್ರೆ ಬರೀ Z ವ್ಯಾಲ್ಯೂನ ಫೈಂಡ್ ಮಾಡ್ಬೇಕು ಆ Z ವ್ಯಾಲ್ಯೂನ ಈ ವ್ಯಾಲ್ಯೂಗೆ ಕಂಪೇರ್ ಮಾಡ್ಬೇಕು ಅಷ್ಟೇ ಸಿಂಪಲ್ ಇಲ್ಲಿ ಆಲ್ಟರ್ನೇಟಿವ್ ಹೈಪಾಥಿಸಸ್ ಮೇಲೆ ಡಿಪೆಂಡ್ ಇರುತ್ತೆ ಅದು 2 ಟೇಲ್ ಟೆಸ್ಟ್ 1 ಟೇಲ್ ಟೆಸ್ಟ್ 2 ಟೇಲ್ ಟೆಸ್ಟ್ ಅಂದ್ರೆ ಈ ತರ 2 ಟೇಲ್ ಇರುತ್ತೆ 1 ಟೇಲ್ ಟೆಸ್ಟ್ ಅಂದ್ರೆ ಬರೀ 1 ಟೇಲ್ ಇರುತ್ತೆ ಅಂದ್ರೆ ರೈಟ್ ಇರುತ್ತೆ ಇಲ್ಲ ಅಂದ್ರೆ ಲೆಫ್ಟ್ ಇರುತ್ತೆ ಈ ತರ ಅವಾಗ ಏನು ಇಲ್ಲ ಅಲ್ಲಿ ಏನಂದ್ರೆ Z ವ್ಯಾಲ್ಯೂ ಚೇಂಜ್ ಆಗುತ್ತೆ ರೈಟ್ ಅಂದ್ರೆ ಬರೀ ಪಾಸಿಟಿವ್ Z ವ್ಯಾಲ್ಯೂ ಬರುತ್ತೆ ಅದು ಚೇಂಜ್ ಆಗುತ್ತೆ ಗೊತ್ತಾಗ್ತಿದ್ಯಾ ಅದು ಹೇಳ್ತೀನಿ ನಾನು 1%ಗೆ ಎಷ್ಟು ರೈಟ್ ಅಲ್ಲಿ ಮತ್ತೆ 5%ಗೆ ಎಷ್ಟು ಮತ್ತೆ ಲೆಫ್ಟ್ ಟೈಲ್ಗೆ 1%ಗೆ ಎಷ್ಟು 5%ಗೆ ಎಷ್ಟು ಹೇಳಿ ಗೊತ್ತಾಯ್ತಲ್ವಾ ಥ್ಯಾಂಕ್ ಯು ನೀಟಾಗಿ ಬರೀರಿ ಡೌಟ್ಸ್ಗಳು ಬಂದ್ರೆ ಫೋಟೋ ತೆಗೆದು ನನಗೆ ಕಳಿಸಿ ನಾನು ಡೌಟ್ ಥ್ಯಾಂಕ್ ಯು